ಡಿಸೆಂಬರ್ 25 ಗುರುವಾರ ಅವತಾರ ಸಿಲ್ಕ್ಸ್ ಪ್ರಾಯೋಜಕತ್ವದ ನಮಸ್ತೆ ಶಿರ್ಸಿ ಆಯೋಜಿಸಿರುವ ಗಾಯನೋತ್ಸವ ಮತ್ತು ಆರತಿ ತಾಟು ಸ್ಪರ್ಧೆ ಹೆಗಡೆಕಟ್ಟ ಸೇವಾ ಸಹಕಾರಿ ಸಂಘದ ಸಭಾಭವನದಲ್ಲಿ ಜರುಗಿತು. ಹೆಗಡೆಕಟ್ಟ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಎಂ.ಆರ್. ಹೆಗಡೆ ಹೊನ್ನೆಕಟ್ಟ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಎಲ್ಲರ ಮನಸ್ಸು ಕೂಡ ಒಂದು ರೀತಿಯಲ್ಲಿ ಶಾಂತವಾಗಿಸಲಿಕ್ಕೆ ಈ ರೀತಿಯಾದಂತಹ ಒಂದು ಸಾಂಸ್ಕೃತಿಕ ಪ್ರತಿಭೆಗಳು ಆಯಾ ಪ್ರತಿ ಮನೆಯಲ್ಲೂ ಬೆಳಕಿಗೆ ಬರುವಂತಾಗಲಿ ಆ ರೀತಿಯಾದಂಥ ಎಲ್ಲ ಒಂದು ಅವಕಾಶವನ್ನ ಈ ನಮಸ್ತೆ ಶಿರ್ಸಿ ಮತ್ತೆ ಹಂಸ ನ್ಯೂಸ್ ಇದು ಹೆಗಡೆಕಟ್ಟ ಭಾಗದ ಎಲ್ಲರನ್ನ ಜಗತ್ತಿಗೆ ತೋರಿಸ್ತಾ ಇದೆ. ಯಾಕೆಂದ್ರೆ ವಿನಾಯಕ್ ಹೆಗಡೆ ಅವರನ್ನ ಈ ದೇಶದಲ್ಲಿ ಮಾತ್ರ ಅಲ್ಲ, ಇಡೀ ಒಂದು ವಿಶ್ವದಲ್ಲಿ ನಾವು ಮೂರನಾಗಿದ್ದವರು ಎಲ್ಲರೂ ಅದನ್ನು ನೋಡಿಕೊಂಡು ಆ ಬಗ್ಗೆ ನಮ್ಮ ಒಂದು ಸದಭಿಪ್ರಾಯವನ್ನು ಯಾವಾಗಲೂ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ಅವತಾರ ಇದು ಬಹಳ ಚೆನ್ನಾಗಿದೆ. ಇದೇ ಸಂದರ್ಭದಲ್ಲಿ ನಮಸ್ತೆ ಶಿರ್ಸಿ ಯೂಟ್ಯೂಬ್ ಚಾನಲ್ ಅನ್ನು ಟಿಎಂಎಸ್ ನಿರ್ದೇಶಕರಾದ ಎಂಪಿ ಹೆಗಡೆ ಕೊಟ್ಟೆಗದ್ದೆ ಅನಾವರಣಗೊಳಿಸಿದರು. ಬಹುಶಃ ನಮ್ಮೂರನ್ನ ಈ ಡಿಜಿಟಲ್ ಮಾಧ್ಯಮದ ಮೂಲಕ ಎಲ್ಲ ಕಡೆ ಪ್ರಸಾರ ಮಾಡ್ತಾರೆ. ಅಷ್ಟೇ ಯಾಕೆ ನಮ್ಮ ಚಕ್ಕಲಿ ಕಂಬಳ ನಮ್ಮ ಸೊಸೈಟಿಗಿಂತ ಫೇಮಸ್. ನಾವು ರಾಜ್ಯ ಮಟ್ಟದಲ್ಲಿ 2ನೇ ನಂಬರ್ ತಗೊಂಡಾಗೂ ನಮ್ಗೆ ಯಾವುದೇ ಪ್ರಚಾರ ಸಿಗಲಿಲ್ಲ. ಆದರೆ ಹೆಗಡೆಕಟ್ಟ ಚಕ್ಕಲಿ ಕಂಬಳ ಎಷ್ಟು ಪ್ರಚಾರ ಆಯ್ತು ಅಂದರೆ ನಾನು ನನ್ನನ್ನು ಗೊತ್ತಿರಲಿಲ್ಲ ಇವರು ಹೆಗಡೆ ಚಕ್ಕಲಿ ಕಂಬಳ ಮಾಡಿದ ಸೊಸೈಟಿ ಅಧ್ಯಕ್ಷರು ಅಂತ. ಹಾಗಾಗಿ ಮೊಟ್ಟ ಮೊದಲನೇದಾಗಿ ವಿನಾಯಕ್ ಹೆಗಡೆ ಅವರನ್ನು ಅಭಿನಂದಿಸಲೇಬೇಕು. ಅವತಾರ ಸಿಲ್ಕ್ಸ್ನ ವಿಕ್ರಮ್ ಬಾಳಿಗ ಅವರು ಮಾತನಾಡಿದರು. ಎಲ್ಲಕ್ಕಿಂತ ಹೆಚ್ಚು ನಿಮ್ಮೆಲ್ಲರ ಆಶೀರ್ವಾದ ಮತ್ತೆ ಪ್ರೋತ್ಸಾಹ ಬೆಂಬಲ ಅವತಾರ ಸಿಲ್ಕ್ಗೆ ಬೇಕು. ನಾವು ಸದ್ಯಕ್ಕೆ ಯಲ್ಲಾಪುರ ಮತ್ತೆ ಶಿರ್ಸಿ ಭಾಗದಲ್ಲಿ ಶಾಖೆ ಮಾಡಬೇಕಂತ ಮುಂದಿನ ದಿನದಲ್ಲಿ ಆಲೋಚನೆ ಮಾಡ್ತಾ ಇದ್ದೇವೆ, 8 ಮತ್ತು 9ನೇ ಶಾಖೆ. ಹಾಗೆ ನಿಮ್ಮೆಲ್ಲರ ಬೆಂಬಲ ನಮಗಿರಲಿ ಅಂತ ಹೇಳ್ತಾ ಈ ವೇದಿಕೆಯಲ್ಲಿ ಅವಕಾಶ ಮಾಡಿಕೊಡೋದಕ್ಕೆ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತೇನೆ. ಅವತಾರ ಸಿಲ್ಕ್ಸ್ನ ಶಿರಸಿಯ ಮ್ಯಾನೇಜರ್ ರಂಜನ್ ಅವರು ಕೂಡ ಮಾತನಾಡಿದರು. ಚೆನ್ನಾಗಿರುತ್ತೆ. ನೆಕ್ಸ್ಟು ಶಿರ್ಸಿಯಲ್ಲಿ ನಿಮ್ಮೆಲ್ಲರ ಸಹಕಾರ ನಮಗೆ ಅತ್ಯಮೂಲ್ಯವಾಗಿದೆ. ಇನ್ನೂ ಕೂಡ ನಿಮ್ಮ ಸಹಕಾರ ಬೇಕು ನಮಗೆ. ನಮಸ್ತೆ ಶಿರ್ಸಿ ಪ್ರತಿನಿಧಿ ಆಶಾ ಹೆಗಡೆ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಕುಮಾರಿ ಸೌಖ್ಯ ಹೆಗಡೆ ಪ್ರಾರ್ಥಿಸಿದರು. ಈ ಸಂಸ್ಕೃತಿಯನ್ನ ಎತ್ತಿ ಹಿಡಿದು ಅದನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವಲ್ಲಿ ಒಂದು ಹೆಜ್ಜೆಯನ್ನ ಇಡಬೇಕು ಅನ್ನುವಂತಹ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಇವತ್ತು ಬೆಳಿಗ್ಗೆಯಿಂದಲೇ ಹಾಡುಗಳ ರೆಕಾರ್ಡಿಂಗ್ ಕೂಡ ನಡೀತಾ ಇದೆ. ಸುಮಾರು 50ಕ್ಕೂ ಹೆಚ್ಚು ಸ್ಪರ್ಧಿಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಕೇವಲ ನಮ್ಮ ಭಾಗ ಮಾತ್ರ ಅಲ್ಲದೆ ಉತ್ತರ ಕನ್ನಡದ ಬೇರೆ ಬೇರೆ ಭಾಗಗಳಿಂದ ದೂರಿನ ಮುರುಡೇಶ್ವರದಿಂದ ಕೂಡ ಸ್ಪರ್ಧಾಳುಗಳು ಇಲ್ಲಿಗೆ ಬಂದಿದ್ದಾರೆ. ಅವರೆಲ್ಲರಿಗೂ ಮೊಟ್ಟ ಮೊದಲನೇದಾಗಿ ಶುಭ ಕೋರ್ತಾ ಇದ್ದೇನೆ. ವೇದಿಕೆಯಲ್ಲಿ ಹೆಗಡೆಕಟ್ಟ ಸೇವಾ ಸಹಕಾರಿ ಸಂಘದ ಉಪಾಧ್ಯಕ್ಷ ಪ್ರಭಾಕರ್ ಹೆಗಡೆ ಮರಿಯಜ್ಜನಮನೆ, ಸಂಘದ ನಿರ್ದೇಶಕರುಗಳಾದ ಗುರುಪಾದ್ ಹೆಗಡೆ ಹೆಲ್ಲೆಕೊಪ್ಪ, ವನಿತಾ ಹೆಗಡೆ ಮಕ್ಕಳ ತಾಯಿಮನೆ, ಮಂಜುನಾಥ್ ಹೆಗಡೆ ಶಾಂತಿಧಾಮ ಅವರು ಉಪಸ್ಥಿತರಿದ್ದರು. ಕುಮಾರ್ ಸಾತ್ವಿಕ್, ಕುಮಾರ್ ಆದರ್ಶ್ ಇವರಿಂದ ನಾಣ್ಯ ಮತ್ತು ಸ್ಟಾಂಪ್ ಪ್ರದರ್ಶನ, ಸುವರ್ಣ ಅಂದಳ್ಳಿ ಅವರಿಂದ ಕರಕುಶಲ ವಸ್ತು ಪ್ರದರ್ಶನ ಹಾಗೂ ಆರತಿ ತಾಟು ಪ್ರದರ್ಶನ ಈ ಸಂದರ್ಭದಲ್ಲಿ ಜರುಗಿತು.